ಮೇಡಮ್ ನಿಮ್ಮ ಹೆಸರು? ಮಮತಾ ಅಂತ ಸರ್. ಯಾವ ಊರು? ಹೆಬ್ಬಾಳ. ಹೆಬ್ಬಾಳ. ಓಕೆ. ಹೇಗಿದೆ ಪ್ರೊಟೆಸ್ಟ್ ನ ರೂಪುರೇಷೆ? ಏನ್ ಮಾಡಕ್ ಹೋಗ್ತಿದ್ದೀರಾ? ಕಾಂಗ್ರೆಸ್ ಸರ್ಕಾರದಿಂದ ತುಂಬಾ ಬೆಲೆ ಏರಿಕೆಗಳೆಲ್ಲ ಆಗಿ ತುಂಬಾ ಜನಸಾಮಾನ್ಯರಿಗೆಲ್ಲ ತುಂಬಾ ಕಷ್ಟ ಆಗ್ತಾ ಇದೆ. ಸಾಮಾನ್ಯ ಜನರು ಬದುಕೋದೇ ಕಷ್ಟ ಆಗಿದೆ ನಮ್ಮ ಒಂದು ಸಮಾಜದಲ್ಲಿ. ದಯವಿಟ್ಟು ಇದು 6 ತಿಂಗಳಿಗೊಂದ್ಸರಿ 3 ತಿಂಗಳಿಗೊಂದ್ಸರಿ ಬೆಲೆ ಏರಿಕೆ ಮಾಡಿ ಜನಸಾಮಾನ್ಯ ತುಂಬಾ ಕಷ್ಟ ಆಗ್ತಾ ಇದೆ. ಅದ್ರ ಬಗ್ಗೆ ತಿಳುವಳಿಕೆ ಮೂಡಿಸೋಣ ಅನ್ನೋ ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ. ಈ ಮೂಲಕ ಚುನಾವಣೆ ತಯಾರಿ ಈಗಲಿಂದಲೇ ಶುರುನಾ ಹೆಂಗೆ? ತಯಾರಿ ಮಾಡ್ತಾ ಇದೀವಿ. ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾದ್ಮೇಲೆ ಎಷ್ಟು ಶಕ್ತಿ ಬಂದಿದೆ ಜೆಡಿಎಸ್? ಶಕ್ತಿ ಬಂದಿದೆ, 100% ಬಂದಿದೆ. ಮುಂದಿನ ಚುನಾವಣೆಗೂ ಮೈತ್ರಿ ಒಟ್ಟಾಗಿರುತ್ತೆ? ಆಗ್ಬಹುದು, ಹೇಳಕ್ಕಾಗಲ್ಲ. ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ, ಯಾರೇ ಪ್ರೊಟೆಸ್ಟ್ ಮಾತ್ರ ಬೇರೆ ಬೇರೆ, ಯಾಕೆ? ಅದ್ರ ಬಗ್ಗೆ ಅಷ್ಟೇ. ಏನ ನಮ್ಮ ನಾಯಕರು ನಿಮ್ಮ ಹೆಸರು? ಚಂದ್ರಶೇಖರ್ ಅಂತ, ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು. ಏನು ಅದಕ್ಕೂ ಇದಕ್ಕೂ ತೊಂದರೆ ಇಲ್ಲ. ಅವ್ರ ಹೋರಾಟ ಅವರು, ನಮ್ಮ ಹೋರಾಟ ನಾವು. ಮುಂದಿನ ದಿನಗಳಲ್ಲಿ ಮೈತ್ರಿ ಏನು NDA ಲೋಕಸಭಾ ಚುನಾವಣೆ ಆಯ್ತು, ಅದೇ ರೀತಿಯಲ್ಲಿ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಎಲ್ಲಿ ಆಗುತ್ತೆ ಸರ್. ಖಂಡಿತ ಯಶಸ್ಸಾಗ್ತೀವಿ. ಯಾವ ರೀತಿಯಲ್ಲಿ ಸಾಗ್ತಾ ಇದೆ ಪಕ್ಷ ಸಂಘಟನೆ ಮುಂದಿನ ಚುನಾವಣೆ? ಖಂಡಿತ ಇವಾಗ ನಿಖಿಲ್ ಸ್ವಾಮಿ ಇವಾಗ ಅಧ್ಯಕ್ಷರಾಗ್ತಾರೆ. ಅವರ ನಾಯಕತ್ವದಲ್ಲಿ ರಾಜ್ಯದಲ್ಲಿ ಬಲಿಷ್ಠವಾಗಿ ಸಂಘಟನೆ ಆಗ್ತಾ ಇದೆ. ಮುಂದಿನ ದಿನ ಯಶಸ್ಸಾಗುತ್ತೆ ಅಂತ ನಂಬಿಕೆ ಇದೆ ಸರ್ ನಮಗೆ. ರುಕ್ಮಿಣಿ ಅಂತ. ನೀವು ಎಲ್ಲಿಂದ ಬಂದಿರೋದು? ಹೆಬ್ಬಾಳ. ಯಾವ ರೀತಿ ಪ್ರೊಟೆಸ್ಟ್ ಇದು, ಹೇಗೆ? ಹೌದು, ಎಲ್ಲ ಸ್ಟಾರ್ಟಿಂಗ್ ಅಲ್ಲಿ ಫ್ರೀ ಅಂತ ಹೇಳ್ಬಿಟ್ಟು ಎಲ್ಲ ಮತ ಹಾಕಿಸ್ಕೊಂಡು ಈಗ ಒಂದೊಂದೇ ಎಲ್ಲ ವಾಪಸ್ ತಗೊಳ್ತಾ ಇದ್ದಾರೆ. ಅದು ವಿರುದ್ಧ ಹೋರಾಡ್ತೀವಿ. ಈ ಸರ್ಕಾರನ ಕ್ಯಾನ್ಸಲ್ ಮಾಡಿಸ್ತೀವಿ. ಮುಂದೆ ನಾವು ಬರ್ತೀವಿ. ನಾವು ಬಿಜೆಪಿ ಟೈಅಪ್ ಆಗಿಬಿಟ್ಟು ನಾವು ಹೋರಾಟ ಮಾಡ್ತೀವಿ. ಹೋರಾಟ ಕೇವಲ ಫ್ರೀಡಂ ಪಾರ್ಕ್ ಸೀಮಿತ ಆಗುತ್ತಾ? ಇಡೀ ರಾಜ್ಯಾದ್ಯಂತ ನಡೆಯುತ್ತೆ? ಇಡೀ ರಾಜ್ಯಾದ್ಯಂತ ನಾವು ಪ್ಲಾನ್ ಮಾಡ್ತಾ ಇದ್ದೀವಿ. ಇಡೀ ರಾಜ್ಯಾದ್ಯಂತ ನಾವು ಪ್ಲಾನ್ ಮಾಡ್ತೀವಿ. ತಾಲೂಕು ಮಟ್ಟದಲ್ಲೂ ನಡೆಯುತ್ತೆ? ಹೌದು, ತಾಲೂಕು ಮಟ್ಟದಲ್ಲೂ ನಡೆಯುತ್ತೆ. ರಾಜ್ಯ ಸರ್ಕಾರದ ಬೆಲೆ ಏರಿಕೆಯನ್ನ ಜನರಿಗೆ ಮನವರಿಕೆ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀರಾ? ಖಂಡಿತವಾಗೂ ಮಾಡ್ತಾ ಇದ್ದೀವಿ. ಆಲ್ರೆಡಿ ಅವರಿಗೆ ತಲುಪಿದೆ. ಇನ್ಮೇಲೆ ನಾವು ಸಹ ಅವ್ರಿಗಿನ್ನೂ ತಲುಪಿಸ್ತೀವಿ. ಯಾರ್ಯಾರು ರೀಚ್ ಆಗಿಲ್ಲ ಅಲ್ಲೆಲ್ಲ ಕಡೆ ರೀಚ್ ಮಾಡಿಸ್ತೀವಿ. ಜನಕ್ಕೆ ಬೆಲೆ ಏರಿಕೆ ಎಲ್ಲ ಅರ್ಥ ಆಗಿದೆ ಅನ್ಸುತ್ತಾ? ಖಂಡಿತ ಎಲ್ಲರಿಗೂ ಆಗಿದೆ. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಂತೂ ಎಲ್ಲ ಅರ್ಥ ಆಗಿದೆ, 100% ಅರ್ಥ ಆಗಿದೆ. ಥ್ಯಾಂಕ್ ಯು. ನಿಮ್ಮ ಹೆಸರು? ಮುನಿಯಂಜಿನಪ್ಪ ಅಂತ. ಯಾವ ರೀತಿಯ ಪ್ರೊಟೆಸ್ಟ್ ಸರ್ ಇದು? ಉಗ್ರವಾಗಿ ಮಾಡ್ತಾ ಇದ್ದೀವಿ. ಬೆಲೆ ಏರಿಕೆ ಎಲ್ಲ ಕಮ್ಮಿ ಮಾಡಬೇಕು. ವಿಧಾನಸೌಧಕ್ಕೆ ತಲುಪ್ತದೆ ಸರ್, ಯಾಕೆ ತಲುಪಲ್ಲ? ಕೇವಲ ಫ್ರೀಡಂ ಪಾರ್ಕ್ ಅಷ್ಟೇನಾ ಅಥವಾ ಇಡೀ ರಾಜ್ಯಾದ್ಯಂತ ಮಾಡ್ತೀವಿ? ಇಡೀ ರಾಜ್ಯಾದ್ಯಂತ ಮಾಡ್ತೀವಿ ಸರ್. ಇದು ಸ್ಟಾರ್ಟ್ ಮಾಡಿದೀವಿ, ಇನ್ನು ಉಗ್ರವಾಗಿ ಮಾಡ್ತೀವಿ ಸರ್. ಹೌದು, ಮಾಡ್ತಾ ಇದ್ದೀವಿ. ಸರ್ಕಾರ ಕಿತ್ತೋಗಿತಾರೆ ಜನ ಅಂತ ಅನ್ಸುತ್ತಾ? ಏನು ಸರ್? 28ಕ್ಕೆ ಜನ ಬದಲಾವಣೆ ಬಯಸ್ತಾರೆ ಅನ್ಸುತ್ತಾ? ಬದಲಾವಣೆ ಗ್ಯಾರಂಟಿ ಬಯಸ್ತಾರೆ ಸರ್. ಹೌದು, ಎಲ್ಲ ಬೇಸೈತ್ ಬಿಟ್ಟಿದಾರ. ಕುಮಾರಸ್ವಾಮಿ ರಾಜ್ಯ ರಾಜಕಾರಣಕ್ಕೆ ವಾಪಸ್ ಆಗ್ತಾರ? ಅದು 100% 150 ಬರ್ತದೆ. JDS ಬಿಜೆಪಿ ಅವರು 5 ವರ್ಷ ಚೀಫ್ ಮಿನಿಸ್ಟರ್ ಆಗ್ತಾರೆ. ಬರ್ದಿಟ್ಕೊಬಿಡಿ. ಕುಮಾರಸ್ವಾಮಿ ಅವರು ಆತ್ಮವಿಶ್ವಾಸ ಇದೆ. ಅಣ್ಣ ಖಂಡಿತ ಕುಮಾರ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ. ರಾಜ್ಯ ರಾಜಕಾರಣ ಬಳಳ್ತಾರೆ, ಹಾಗೆ ಆಗ್ತಾರೆ. ಥ್ಯಾಂಕ್ ಯು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.